ಹಾಯ್ ಆಲ್, ವೆಲ್ಕಮ್ ಟು ದಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಬಂದ್ಬಿಟ್ಟು ನಾನು ಸ್ಯಾರಿ ಕಟ್ಕೊಂಡಿದ್ದೀನಿ ಬಿಕಾಸ್ ನಮ್ಮದು ವಿಲೇಜ್ ಫೆಸ್ಟಿವಲ್ ಇದೆ ಅಂತ ನಾನು ಈ ಥರ ರೆಡಿ ಆಗಿರೋದು. ನಮ್ಮ ಅಪ್ಪ ಇಲ್ಲಿ ಇದು ಮಾಡ್ತಾವ್ರೆ. ಓಕೆ, ನಮ್ಮ ತಂಗಿ ಹೀಗೆ ರೆಡಿಯಾಗಿದ್ದಾರೆ. ಮಮ್ಮಿ ಓಕೆ, ನನಗೆ 8 ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಹೀಗೆ ತುಂಬ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಕೇಳ್ಕೊಳ್ತೀನಿ. ಈಗ ಊರಬ್ಬಕ್ಕೆ ಬಂದ್ವಿ. ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕರ್ಕೊಂಡ್ಬರ್ತಾರೆ ಅನ್ನೋದು ನಾವು ಶೇರ್ ಮಾಡ್ಕೊತೀನಿ. ಊರಬ್ಬದಲ್ಲಿ ಯಾವ ಥರ ಎಲ್ಲ ಇದು ತರ್ತಾರೆ ದೊಡ್ಡ ಆರತಿ ಅನ್ನೋದೆಲ್ಲ ನೋಡ್ಬೋದು. ಈಗ ಈ ಥರ ತುಂಬ ಚೆನ್ನಾಗಿರೋ ದೊಡ್ಡ ಆರತಿಗಳನ್ನೆಲ್ಲ ತೊಗೊಂಬರ್ತಾರೆ. ಆ್ಯಕ್ಚುಲಿ ಆ ಊರಬ್ಬ ಅಂದರೆ ಎಲ್ಲರೂ ಫ್ಲವರ್, ಆ ಕಾಲದಲ್ಲಿ ಯಾವ ಫ್ಲವರ್ ಸಿಗ್ತಿತ್ತೋ ಆ ಫ್ಲವರಲ್ಲಿ ಡೆಕೋರೇಟ್ ಮಾಡ್ತಿದ್ದರು. ಬಟ್ ಈ ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಲೈಕ್ ನವಿಲುಗರಿ ಆಗಿರ್ಬೋದು, ರೋಸಿಂದ ಆಗಿರ್ಬೋದು, ಒಂದು ಫ್ಲವರ್ಗೆ ಈಗ ನೋಡ್ತಾ ಇರ್ಬೋದು ಹಿಂಗೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ ಆಯಿತಾ. ಬಿಸಿಲು ಅಂದರೆ ಬಿಸಿಲು, ಅದಕ್ಕೆ ನಾನು ಜಾಸ್ತಿ ಹೊತ್ತಿರಲಿಲ್ಲ ಆಯಿತಾ. ಇದ್ದೆ ಬಟ್ ನನಗೆ ಅಷ್ಟು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಬಿಸಿಲು ಇತ್ತು. ನಾನು ನಡೆಯೋದೇ ಒಂದು ಇದಾಗ್ಬಿಟ್ಟಿತ್ತು, ನನಗೆ ಇಷ್ಟ ಆಗ್ಬಿಟ್ಟಿತ್ತು ಆಯಿತಾ. ಈಗ ನೋಡ್ಬೋದು ಎಷ್ಟೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಅಲ್ಲಿ ಇದು ಥರ ಡಿಫ್ರೆಂಟ್ ಫ್ಲವರ್ಸ್, ಆ್ಯಕ್ಚುಲಿ ಕೆಲವು ಫ್ಲವರ್ಸ್ನ ನಾನು ನೋಡೇ ಇಲ್ಲ ಇದುವರೆಗೂ. ಆ ಥರ ಫ್ಲವರ್ಸಿಂದ ಕೂಡ ಡೆಕೋರೇಟ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಈಗ ನೋಡಿ ಅಲ್ಲಿಂದ ಕರ್ಕೊಂಡ್ಬರ್ತಾರೆ ನೋಡ್ಬೋದು. ಟಮಟೆ ಹೊಡ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದು ಹೇಗೆ ಅಂತ ನೋಡಿ. ಈಗ ನೋಡಿ ಈ ಥರ ಕರ್ಕೊಂಬರ್ತಾ ಇದ್ದಾರೆ ಎಲ್ಲರೂ. ಕರ್ಕೊಂಬಂದು ಹಂಗೆ ಇಳಿಗೆ ಬರ್ತಾರೆ, ಹಂಗೆ ನಾವು ಕೆಳಗಡೆ ಇಳ್ಕೊಂಡು ಹೋಗೋದು. ಎಲ್ಲರೂ ತುಂಬ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಎಲ್ಲರೂ ಒಂಥರ ಪ್ರಿಟಿಯಾಗಿ ಕಾಣಿಸ್ತಿದ್ದಾರೆ, ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲರೂ. ನನಗಂತೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರಲ್ಲಪ್ಪ ಎಲ್ಲರೂ ಅಂತ. ಹಂಗೆ ಅವ್ರು ತೊಗೊಂಬಂದಿರೋ ಆರತಿ ಕೂಡ ಅಷ್ಟು ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಒಂದೊಂದು ಹೇಗಿದೆ ಅಂದರೆ ತುಂಬ ಶಾಕ್ ಆಗುತ್ತೆ, ಈ ಥರನೂ ಕೂಡ ಮಾಡ್ಬೋದಾ ನಾವು ಅಂತ ಕೂಡ ಅನಿಸೋ ಥರ ಇತ್ತು. ನನಗೆ ಅದಕ್ಕೆ ತುಂಬ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಆಯಿತಾ. ತುಂಬ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನನಗೆ, ಬಿಸಿಲು ತುಂಬ ಅಂದರೆ ತುಂಬಾ ಇತ್ತು. ನನಗೆ ಆಮೇಲೆ ಫೋನ್ಗಳು ಬೇರೆ ಕೈಯಲ್ಲಿ ತುಂಬ ಫೋನ್ ಇತ್ತು ನಮ್ಮ ಅಕ್ಕ ಅವ್ರದ್ದೆಲ್ಲ. ನಾನು ಫೋನ್ ಇಟ್ಕೊಂಡಿದ್ದೆ ಆಯಿತಾ. ಅದೆಲ್ಲ ಹಿಡ್ಕೊಂತ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನನಗೆ, ಅದಕ್ಕೆ ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಬರ್ತಾ ಇದ್ದಾರೆ. ಇದು ನೋಡ್ಬೋದಪ್ಪ ಹೇಗೆ ಕಾಣಿಸ್ತಿದ್ದಾರೆ ಎಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಇದು 5 ವರ್ಷಕ್ಕೆ ಒಂದ್ಸತಿ ಮಾಡೋ ಊರಬ್ಬ ಅಲ್ವಾ, ಎಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಇದು ಆಪರ್ಚುನಿಟಿ ಮತ್ತೆ ಮತ್ತೆ ಸಿಗ್ತಾನೆ ಇರೋಲ್ಲ. ಈಗ ನಾನು ಎತ್ಕೊಂಡೆ ಅಂದರೆ ನನ್ನ ತಂಗಿ ಎತ್ಕೊಂಡ್ರೆ ಅವಳು ಮುಗಿಸೋಷ್ಟರಲ್ಲಿ ಇನ್ನೊಂದು ನಾವು 10 ವರ್ಷ ಕಾಯಬೇಕಾಗುತ್ತೆ ನಾವು ಎತ್ಕೊಂಡು. ಹಾಗೆ ಇವಾಗ ನೋಡ್ಬೋದು ಅಲ್ಲಿ ಗ್ರೀನ್ ಕಲರ್ ನಿಮ್ಗೆ ಕಾಣಿಸ್ತಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ನವಿಲುಗರಿದು ಕೂಡ ಇದೆ. ಅಲ್ಲಿ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಬಟ್ ಸಖತ್ತಾಗಿತ್ತು. ಈಗ ಟೊಮೆಟೊ ಹೊಡಿಯೋದಕ್ಕೆ ಬಂದರು ಎಲ್ಲರೂ. ಈಗ ನೋಡಿ ಹೆಂಗೆ ಎಲ್ಲರೂ ಕಿವಿ ಮುಚ್ಕೊತವ್ರೆ, ಅಷ್ಟು ಕಿವಿನೇ ಹೊಲ್ಟೋಗಿತ್ತು. ನೀವು ನೋಡಿದ್ರಲ್ಲ ಹಂಗೆ ಬಂದರು. ಇವಾಗ ಅವರೆಲ್ಲ ಫುಲ್ ಹರಿ ನೋಡಿ ಹೆಂಗೆ ಇಟ್ಕೊಳ್ತಾರ, ಅವ್ರ ಕೈಲಿ ಆಗ್ತಿಲ್ಲ ನೋಡಿ. ಇದು ಬಂದ್ಬಿಟ್ಟು ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ನನಗಂತೂ ಕಿವಿ ಹೊಲ್ಟೋಯ್ತು, ನನಗಂತೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಈಗ ಕಮ್ಮಿ ಆಯ್ತಪ್ಪ ಅದು ಸೌಂಡೆಲ್ಲ.
ಇವಾಗ ನಮ್ಮ ತಂಗಿ ನೋಡಿ ಹಿಂಗೆ ರೆಡಿಯಾಗಿದ್ದಾಳೆ, ಅವಳದು ಫೋಟೋಸ್ ಹಾಕಿ ವಿಡಿಯೋ ಏನು ಮಾಡ್ಕೊಳಕ್ಕಾಗ್ತಿಲ್ಲ ಹಾಗಾಗಿ ನೋಡ್ಬೋದು. ಬರೀಗಾಲಲ್ಲಿ ನಡ್ಕೊಂಡು ಹೋಗಬೇಕು. ಏನು ಅಂದರೆ ಇವಾಗ ಏನು ಮಾಡ್ಸಿದ್ದಾರೆ ಗೊತ್ತಾ, ಕೊನೆ ಡೇ ಅಲ್ವಾ, ಫುಲ್ಲು ತುಂಬ ಜನ ಇದ್ದರು ಅಂತ ಹೇಳಿದ್ರು. ತುಂಬ ಜನ ಇದ್ರಂತೆ, ಅದಕ್ಕೆ ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡೋಗಿಲ್ಲ, ಎಲ್ಲೋ ಓಡಿದಾರಂತೆ. 1 ಕಿಲೋಮೀಟ್ರ್ ಕಂಟಿನ್ಯೂಸ್ ಆಗಿ ಓಡಿದಾರಂತೆ. ಅದು ಬಂದ್ಬಿಟ್ಟು ತುಂಬ ಬೈತದೆ ಅಲ್ವಾ, ಅವ್ರು ನೋಡೋಕ್ಕಾಗಲಿಲ್ಲ ಪಾಪ. ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ಸುತ್ತೆ ಓಡಿದ್ದಾರೆ ಅಂದರೆ. ಹಂಗೆ ಓಡಿಸಿದ್ದಾರೆ, ದೇವಸ್ಥಾನದವರೆಗೂ ಓಡಿಸಿರೋದೆ, ಅವ್ರು ನಿಂತ್ಕೊಂಡಿದ್ದೇ ಇಲ್ಲ. ಆ್ಯಕ್ಚುಲಿ ಇದ್ರಲ್ಲಿ ನಮ್ಮ ಶೈ ಅಕ್ಕ ಕೂಡ ಇದ್ದಾರೆ. ನಮ್ಮ ಶೈ ಅಕ್ಕ ಲಾಸ್ಟ್ ಟೈಮ್ ಹತ್ಕೊಂಡಿದ್ರು, ಆರತಿ ತೊಗೊಂಡಿದ್ದಿಲ್ಲ. ಅದು ನಮ್ಮ ದೊಡ್ಡಮ್ಮ ಮನೆ, ಇದು ನಮ್ಮ ಅಜ್ಜಿ ಮನೆ. ಆವಾಗ ಅವರು ಹೊತ್ಕೊಂಡಿದ್ದ ಆರತಿ ನೋಡಿ ನಮ್ಮ ಶೈ ಅಕ್ಕ. ಪಾಪ ತುಂಬ ಬಿಸಿಲು, ಬರೀ ಕಾಲು. ನೆಲ ಅಂತೂ ಎಷ್ಟು ಸುಡ್ತಿದೆ ಗೊತ್ತಾ, ಒಳ್ಳೆ ಕೆಂಡದ ಮೇಲೆ ನಡೀತಿದ್ದೀವೋ ಇಲ್ಲ ನೆಲದ ಮೇಲೆ ನಡೀತಿದ್ದೀವೋ ಅಂತಲೇ ನೋಡ್ತಾ ಇರ್ಬೋದು. ಎಲ್ಲಿಂದ ನಡ್ಸ್ಕೊಂಡು ಕರ್ಕೊಂಡೋಗ್ತೀವಿ, ಎಲ್ಲರಿಗೂ ಬಿಸಿಲು ಬೇರೆ, ಅದು ವೆಯ್ಟ್ ಬೇರೆ. ಅವಾಗೆಲ್ಲ ಕಾಡಿತ್ತು, ನೆರಳಿರ್ತಿತ್ತು. ಈಗ ನೋಡ್ತಾ ಇದ್ರೆ ಬಿಲ್ಡಿಂಗ್ ಅಲ್ವಾ, ಎಲ್ಲಿ ನೆರಳೇ ಇಲ್ಲ ನಮಗಂತೂ. ಇವಾಗ ಹಳೆಯ ಕಾಲದ ಥರ ಮರಗಳಾಗಲಿ ಏನಾರ ಅಟ್ಟಿರೋವಲ್ಲ, ಫುಲ್ಲು ಲೈನಲ್ಲಿ ಮನೆ ಇರ್ತಿತ್ತಲ್ವಾ. ಈ ಪಲ್ಲಕ್ಕಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ನನಗೆ ಬ್ಲೂ ಕಲರ್ ಎಲ್ಲೆಲ್ಲಿ ಇರುತ್ತೋ ಅದಂತೂ ನಂಗೆ ತುಂಬ ಅಟ್ರಾಕ್ಟ್ ಆಗಿಬಿಡ್ತೀನಿ. ಬ್ಲೂ ಕಲರ್ ಇದೆ ಅಂತ ಒಂಥರ ಬ್ಲಷ್ ಆಗಿಬಿಡ್ತೀನಿ. ಆ್ಯಕ್ಚುಲಿ ಚಿಕ್ಕದಾಗಿ ಬ್ಲೂ ತುಂಬಾ ಇಷ್ಟ. ನೋಡಿ ನಮ್ಮ ಶೈ ಅಕ್ಕ ತುಂಬ ಕ್ಯೂಟಾಗಿ ರೆಡಿಯಾಗಿದ್ದಾರೆ. ಇವಾಗ ಈ ಥರ ಕಳಿಸ್ತಾ ಇದ್ದಾರೆ, ಅವ್ರ ಪೇರೆಂಟ್ಸಿಗೆ ತಲೆ ಮೇಲೆ ಇಟ್ಟು ಕಳಿಸ್ತಾ ಇದ್ದಾರೆ. ಎಲ್ಲರೂ 3 kg 4 kg ಆ ಥರ ವೆಯ್ಟ್ ಇರೋದೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನನಗಂತೂ ಸಖತ್ ಖುಷಿಯಾಗಿತ್ತು. ಏನಂದರೆ ನನಗೆ ಮಧ್ಯದಲ್ಲಿ ಕಾಲು ಸ್ವಲ್ಪ ಟ್ವಿಸ್ಟ್ ಆಯಿತು, ಅದಕ್ಕೆ ನಾನು ಮನೆಗೆ ಹೋಗ್ಬಿಡ್ತೀನಿ, ನನಗೆಲ್ಲ ಆಗ್ತಿಲ್ಲಪ್ಪ ಅಂತ ಮನೆಗೆ ಹೋಗಿದ್ದೀನಿ. ಪುಣ್ಯ ನಾನು ಅಲ್ಲಿ ಇರಲಿಲ್ಲ, ನನಗಷ್ಟೇ ಎಲ್ಲರೂ ಸುಸ್ತಾಗಿ ಕೆಳಗಡೆ ಬಿದ್ದೋಗ್ತಿದ್ದೆ. ಊರ ಹಬ್ಬದಿಂದ ವಾಪಸ್ ಬಂದಿದ್ದೀನಿ. ಇನ್ನು ಇವಾಗ ಡ್ರೆಸ್ ಬಿಚ್ಚಾಗಬೇಕು. ಮತ್ತು ಅಲ್ಲಿ ನಾನು ಕೆಲವು ವೀಡಿಯೋಸ್ನ ತೊಗೊಂಡಿದ್ದೀನಿ ಕೂಡ, ಲೈಕ್ ಅಲ್ಲಿ ಹೇಗೆಲ್ಲ ಆರತಿ ತೊಗೊಂಬಂದರು ಮತ್ತು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀವಿ ಅಂತ. ನಂಗೆ ಸ್ವಲ್ಪನೇ ಶೂಟ್ ಮಾಡ್ಕೊಳ್ಳೋಕ್ಕಾಗಿತ್ತು, ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಾನು ಆದಷ್ಟು ನಿಮಗೆ ಲಾಂಗ್ ವೀಡಿಯೋದಲ್ಲಿ ಹಾಕ್ತೀನಿ. ಈಗ ಜಸ್ಟ್ ಶಾರ್ಟಲ್ಲಿ ನಿಮಗೆ ಹಾಕ್ತಾಯಿದ್ದೀನಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ 3 ಕೂಡ ಮಾಡಿ ಪ್ಲೀಸ್.